ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಎವಿ ಬ್ಲಾಗ್ಸ್. ಓಕೆ, ಇವತ್ತು ನಮ್ಮ ಮನೆಯಲ್ಲಿ ಏನಪ್ಪ ಅಂತ ಅಂದ್ರೆ ಅದು ಪಿತೃಪಕ್ಷ. ನಮ್ಮ ಕಡೆ ಅಮಾವಾಸ್ಯೆ ಆಗಿ 2 ದಿನ ಆದ್ಮೇಲೆ 3 ದಿನ ಆದ್ಮೇಲೆ 3ನೇ ದಿನಕ್ಕೆ ಮಾಡೋದು. ಅದಕ್ಕೆ ಇವತ್ತು ನಮ್ಮ ಮನೇಲಿ ಅಮಾವಾಸ್ಯೆ ಆಗಿ 3ನೇ ದಿನಕ್ಕೆ ಮಾಡ್ತಾ ಇದೀವಿ. ಏನೇನ್ ತರ್ತೀವಿ, ಏನೇನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಕಡೆ ನಾನ್ ವೆಜ್ ಮಾಡಲ್ಲ. ಎಲ್ಲರೂ ನಾನ್ ವೆಜ್ ಆಲ್ಮೋಸ್ಟ್ ಮಾಡ್ತಾರೆ, ಬಟ್ ನಾವು ನಾನ್ ವೆಜ್ 90% ನಾನ್ ವೆಜ್. ಇನ್ನು 10% ಏನಂದ್ರೆ ಪಾಪ ನಮ್ಮ ಹಿರಿಯರೆಲ್ಲ ಚೆನ್ನಾಗಿ ಮಾಂಸ ಮಡ್ಡಿ ಎಲ್ಲ ತಿಂದು ಅದರಿಂದ ಅವ್ರಿಗೆ ಪಾಪ ತೃಪ್ತಿಯಾಗಿರ್ಲಿ ತಿನ್ಲಿ ಅಂದ್ಬಿಟ್ಟು ಎಲ್ಲ ತರ್ತೀವಿ. ಸೊ ಇವಾಗ ನಾನು ಮತ್ತೆ ನಮ್ಮ ನವೀನ ಇಬ್ರು ಹೋಗಿ ಮಟನ್ ಮತ್ತೆ ಏನಮ್ಮ ಚಿಕನ್ ಇದೆಲ್ಲ ತರ್ತೀವಿ. ಬೋಟಿ ಅವ್ರಿಗೆ ಏನೇನು ಇಷ್ಟ ಹಿರಿಯರಿಗೆ ಮೊಟ್ಟೆ ನೋಡಿ ಇವೆಲ್ಲ ತರ್ತೀವಿ. ಇವೆಲ್ಲ ತಂದು ವೇಣು, ನಾನು ಮತ್ತೆ ನವೀನ ನಾವು 3 ಜನನೇ ಮಾಡೋದು ಅಡಿಗೆ ಇವತ್ತು. ಏನಕ್ಕೆ ಅಂತಂದ್ರೆ ನಮ್ಮ ಅಮ್ಮಂಗೆ ಹುಷಾರಿಲ್ಲ. ಸೊ ಅದರಿಂದ ನಮ್ಮ ಅಮ್ಮನಿಗೆ ಫುಲ್ ರೆಸ್ಟ್. ನಮ್ಮ ಅಮ್ಮನೇ ಹೇಳೋದು ಹಿಂಗ್ ಮಾಡಿ ಹಂಗ್ ಮಾಡಿ ಹಿಂಗೆ ಅಂತ. ಮಸಾಲೆ ಎಲ್ಲ ನಮ್ಮ ಅಮ್ಮನೇ ಹೇಳೋದು. ಸೊ ಮಾಡೋದು ಮಾತ್ರ ನಾವು 3 ಜನ. ಇವಾಗ ಮಟನ್ ತರೋದಕ್ಕೆ ಹೋಗ್ತಿದೀವಿ. ನವೀನ ಬಂದಿದ್ದಾನೆ ಊರಿಂದ ಇವತ್ತು. ಓಕೆ, ಹೋಗ್ಬಿಟ್ಟು ಓಕೆ, ಇವಾಗ ನೆಕ್ಸ್ಟ್ ಇಲ್ಲಿಂದ ಏನಾಗುತ್ತೆ ಅರ್ಜುನ್ ತೋರಿಸ್ತಾನೆ ನಿಮ್ಗೆ. ಮನೆಯಲ್ಲೂ ಏನೇನಾಗುತ್ತೆ ವೇಣು ತೋರಿಸ್ತಾನೆ. ಓಕೆ, ಮಟನ್ ತಾಳ್ವಿ, ಈಗ ಚಿಕನ್ ತಾಳ್ತಾ ಇದೀವಿ. 2 ಅಂದ್ರೆ ಕೆಲವ್ರಿಗೆ ಏನಂದ್ರೆ ನೋಡಕ್ ಒಂಥರ ಇಷ್ಟ ಆಗಲ್ಲ ಮಟನ್ ಕಟ್ ಮಾಡೋ, ಚಿಕನ್ ಕಟ್ ಮಾಡೋದೆಲ್ಲ. ಸೊ ಅದರಿಂದ ತೋರಿಸಲ್ಲ ಅಷ್ಟೇ ನಾವು. ಚಿಕನ್ ಕಟ್ ಮಾಡೋದು, ಮಟನ್ ಕಟ್ ಮಾಡೋದಂದ್ರೆ ಇವಾಗ ಪ್ರಾಣ ತೆಗಿಯೋದಲ್ಲ. ಸೊ ಆಲ್ರೆಡಿ ಇಟ್ಟಿರ್ತಾರೆ. ಸೊ ಅದನ್ನ ತಾಂಡು ಕಟ್ ಮಾಡೋದು. ಅದು ತುಂಬ ಜನಕ್ಕೆ ನೋಡೋಕ್ಕೆಲ್ಲ ಇಷ್ಟ ಆಗಲ್ಲ. ಸೊ ಅದರಿಂದ ತೋರಿಸಲ್ಲ. ಈಗ ಚಿಕನ್ ತಗೊಂಡು ಇದೇ ಮನೆಗೆ ಡೈರೆಕ್ಟ್ ಹೊರಡೋದು. ಓಕೆ, ಈಗ ಬಾದಾಮ್ ಮಿಲ್ಕು ನನಗೆ ಇದು ಅಂದರೆ ತುಂಬ ಇಷ್ಟ. ಸೊ ಇದೇ ಇದರಲ್ಲೂ ಬರುತ್ತೆ, ಏನೋ ಪ್ಲಾಸ್ಟಿಕ್ ಬಾಟಲ್ಸ್ಗಳಲ್ಲೂ ಬರುತ್ತೆ. ಅದು ಈ ಥರ ಟೇಸ್ಟ್ ಬರೋಲ್ಲ. ಚಿಕ್ಕ ವಯಸ್ಸಿಂದನೂ ಇದು ಸಖತ್ ಸೇಮ್ ಟೇಸ್ಟ್ ಹಂಗೆ ಇರುತ್ತೆ. ಇದು ಕುಡಿಯೋಕ್ಕೆ ಒಂದು 5-6 ಅಂಗಡಿ ಹುಡ್ಕಾಡ್ಬಿಟ್ವಿ. ಕೊನೆಗೆ ಇಲ್ಲೊಂದು ನಂದಿನಿ ಅವ್ರದ್ದೇ ಕೆಫೆ ಇತ್ತು. ಸೊ ಅಲ್ಲಿಗೆ ಬಂದು ಕುಡಿತಾ ಇದ್ದೀವಿ. ನಂದಿ ಹೇಳ್ತೀವಿ ರುಚಿ. ಓಕೆ, ನಾವು ಇದನ್ನು ಕುಡಿದ್ಬಿಟ್ಟು ಡೈರೆಕ್ಟ್ ಮನೆಗೆ ಹೋಗ್ತೀವಿ. ಮನೆಗೆ ಹೋಗ್ಬಿಟ್ಟು ಇವಾಗ ನಮ್ಮಮ್ಮ ಏನಮ್ಮ ಇದು ಕಟ್ ಮಾಡ್ತಿರೋದು? ಸಪ್ಪಿಗೆ ಏನಕ್ಕಿದು? ಕೈಮಾ ಒಡೆ ಮಾಡಿ. ಇದು ಈರುಳ್ಳಿ, ಮಟನ್ ಸಾರಿಗೆ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಾಂಬಾರ್ಗೆ ಎಲ್ಲ ಅಡುಗೆ ಕಬಾಬ್ ಪೌಡರು. ಇದು ಇವಾಗ ಅರ್ಜುನ್ ಅವ್ರು ಬಂದರು, ಏನೋ ತಂದಿದ್ದಾರೆ. ಸರಿ, ಫುಲ್ ಆಟ ಆಡ್ತಿದ್ದಾನೆ ನೋಡಿ. ನಮ್ಮ ಮನೆ ಫುಲ್ ಗಲೀಜಾಗಿದೆ. ನಮ್ಮಮ್ಮ ಹೆಂಗೆ ಮಾಡಾಕವ್ರು ನೋಡಿ. ಇದೆಲ್ಲ ಪಾಪ ಕ್ಲೀನ್ ಮಾಡೋದು ನಮ್ಮ ಡ್ಯಾಡಿ. ಓಕೆ, ಇವಾಗ ನೋಡೋಣ ಮತ್ತೆ ಏನೇನಾಗುತ್ತೆ ಏನು ಅಂತ. ಏನು ಮಾಡ್ತಿದ್ಯಾ? ಓಕೆ, ಈ ಕಡೆ ಅಮ್ಮ, ನಮ್ಮ ಅಮ್ಮ ಮತ್ತು ವೇಣು ಇಬ್ಬರು ಅಡುಗೆ ಮಾಡ್ತಿದ್ದಾರೆ. ಇಲ್ಲಿ ಗ್ಯಾಸ್ ಹಚ್ಬಿಟ್ಟು ಹಂಗೆ ಹೋಗಿದ ನೋಡಿ. ಬಾರೋ ಇಡೋ. ಈ ವೇಣಿಲೆಲ್ಲ ಎಣ್ಣೆ ಚೆಲ್ಲಿದೆಯಾ? ಜಾರ್ತೈತೆ. ಅದೇ ಅಮ್ಮ ಮಟನ್ ಇಷ್ಟ ಆಗ್ತಾ? ಓಕೆ, ಈಗ ಮಟನ್ ಸಾಂಬಾರ್ಗೆ ಮಟನ್ ನೀರು ಹಾಕ್ಬಿಟ್ಟು ಆಮೇಲೆ ಚೆನ್ನಾಗಿದೆ. ಮಟನ್ ಸಕ್ಕರೆ ಆಯ್ತು. ಓಕೆ, ಇದು ಕೈಮಾ ವಡೆಗೆ ತೆಂಗಿನಕಾಯಿ, ಬೆಳ್ಳುಳ್ಳಿ, ಆಮೇಲೆ ಮೊಟ್ಟೆ, ಹಸಿಮೆಣಸಿನ್ಕಾಯಿ. ಅದೇನಮ್ಮ? 3 ಮೊಟ್ಟೆ ಗೀ ರೈಸ್ ಮಾಡೋದಮ್ಮ? ಹೇಳ್ಕೊಡ್ತೀಯಮ್ಮ? ಮಾಡ್ಕೋತೀವಮ್ಮ? ಹಾಕಮ್ಮ. ಓಕೆ ರಾಮ. ಓಕೆ, ಈಗ ಇದಿಷ್ಟು ಹಾಕಿ ರುಬ್ತೀನಿ. ಈಗ ತೋರ್ಸು. ಎಲ್ಲಮ್ಮ ಮುಚ್ಚೋದು? ವಿಡಿಯೋ ಮಾಡಪ್ಪ, ನೀವು ಮಾಡಬೇಡ. ಎಲ್ಲಮ್ಮ ಈಗ ತೆಂಗಿನಕಾಯಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು 3 ಮೊಟ್ಟೆ ಹಾಕಿದ್ದೀನಿ.
ಇದು ಯಾವ ಸೊಪ್ಪಮ್ಮ? ಸಬ್ಬಾಕ್ಷಿ ಸೊಪ್ಪು. ಅಮ್ಮ ಏನಮ್ಮ ನೀನು? ಅಷ್ಟೇ ಪುಡಿ ಆಮೇಲೆ ಇದು ಕಡಲೆ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದ್ರ ಜೊತೆಗೆ ನಾವು ಮೆಣಸಿನ್ಕಾಯಿ 3 ಮೊಟ್ಟೆ ಎಲ್ಲ ಹಾಕಿ ರುಬ್ಕೊಂಡಿದ್ವಲ್ಲ, ಸೊ ಅದು ಪೇಸ್ಟ್ನ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಏನಕ್ಕೆ ಅಂತ ನೀವು ಕೇಳ್ಬೋದು, ಬಟ್ ಕೈಮಾ ಮೊಟ್ಟೆ ಅಂದರೆ ಇದಕ್ಕಿಂತ ಮಟನ್ ಹಾಕಿಲ್ಲ. ಮಟನ್ ಕೈಮಾ ಏನಿದು ವಡೆ, ಕೈಮಾ ವಡೆ ಹಾಕಮ್ಮ. ಮಟನ್ ಹಾಕಮ್ಮ. ಗ್ರರ್ ಗ್ರರ್ ಅನ್ಸ್ಕೊಂಡ್ರೆ ಮುಗೀತು ಕತೆ. ಅಮ್ಮ ನೀನು ಕೈ ಇದ್ರೆ ಸ್ವಲ್ಪ ಅಲರ್ಜಿ ಆಗುತ್ತೆ. ಉಪ್ಪು ಹಾಕು ತೋರ್ಸಮ್ಮ. ಸ್ಟ್ರಾಬೆರಿ ಐಸ್ ಕ್ರೀಮ್ ಫ್ಲೇವರ್ ಅಲ್ಲ. ಓಕೆ, ಈಗ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು. ಓಕೆನಾ? ಕೀಮಾ ವಡೆನಾ? ಈಗ ಇದಿಷ್ಟು ಹಾಕಿ ಅಲ್ಲಿ ಈರುಳ್ಳಿ ಐತೆ, ಈರುಳ್ಳಿನ ಹಾಕು ಸ್ವಲ್ಪ. ಈರುಳ್ಳಿ ಕೊಡ ಬೇಡ. ಈರುಳ್ಳಿ ಕಟ್ ಮಾಡಿದ್ದೀನಿ ಐತೆ ನೋಡಿ, ಕೊಡು ಹಾಲಲ್ಲಿ. ಸೊ ಇದು ಯಾವ ಥರ ಟೇಸ್ಟ್ ಕೊಡುತ್ತೆ ಅಂತ ನನಗೂ ಗೊತ್ತಿಲ್ಲ. ನೀರು ಒಂಚೂರು ಹಾಕ್ಬೇಡ. ಇಷ್ಟು ಹಾಕಿ ಈರುಳ್ಳಿ ಹಾಕಲ್ಲ ಬಿಡಮ್ಮ. ಸೊ ಇದ್ರ ಜೊತೆ ನೋಡಿ ಈರುಳ್ಳಿ. ನಮ್ಮಮ್ಮ ಏನು ವೆಜ್ ವಡೆ ಮಾಡ್ತವ್ರೋ ಇಲ್ಲ ನಾನ್ ವೆಜ್ ಕೈಮಾ ವಡೆ ಮಾಡ್ತಾರೋ ಗೊತ್ತಿಲ್ಲ. ಅಮ್ಮ ಟೇಸ್ಟ್ ಹೆಂಗಿರುತ್ತಮ್ಮ? ವೆಜ್ ವಡೆ ಮಾಡೋದಕ್ಕೆ ನೀನು ಮಟನ್ ಹಾಕಿದ್ಯಲ್ಲೋ ದಡ್ಡ. ಅಮ್ಮ ನೋಡಮ್ಮ, ನಿನಗಂತಿರೋದು ಇಂಡೈರೆಕ್ಟ್ ಆಗಿ. ಅಮ್ಮ ಅಂದ್ರಪ್ಪ ಏನೇನಂತೀರ? ಓಕೆ ನೋಡಿ, ಫೈನಲ್ ಆಗಿ ಹಿಂಗಾಗಿದೆ. ಸೊ ಇದು ನಮ್ಮನೆ ವಡೆ. ಇದು ಫಸ್ಟ್ ಟೈಮ್ ಅಪ್ಪ ನಾನು ಈ ಥರ ವಡೆ ನೋಡ್ತಾ ಇರೋದು. ಸಬ್ಬಾಕ್ಷಿ ಸೊಪ್ಪೆಲ್ಲ ಹಾಕಿ ಮಟನ್ನು ಹಾಕಿ ಅದಕ್ಕೆ ವೆಜ್ಜು, ಈ ಕಡೆ ವೆಜ್ಜು ಇಲ್ಲ, ಈ ಕಡೆ ನಾನ್ ವೆಜ್ಜು ಅಲ್ಲ. ಹಂಗೆ ತಿನ್ಬಿಟ್ಟು ಆದ್ಮೇಲೆ ಟೇಸ್ಟ್ ಹೇಳ್ತೀನಿ ಹೆಂಗಿದೆ ಅಂತ. ಇದು ಗಟ್ಟಿ ಗಟ್ಟಿ ಆಗೋಯ್ತು. ಏನೋ ಟೇಸ್ಟ್ ಒಂಥರ ಚೆನ್ನಾಗಿದೆ ಅಲ್ಲ, ಸ್ಮೆಲ್ಲು. ಸ್ಮೆಲ್ ಕಣಮ್ಮ. ಏನ್ ಮಾಡ್ತಾ ಇದೀಯಾ? ಈಗ ಇದು ಮಟನ್ ಸಾರು ಮಾಡ್ತಾ ಇರೋದು. ಆಲ್ಮೋಸ್ಟ್ ಮಸಾಲೆಗೆ ರೆಡಿ ಆಗಿದೆ. ಓಕೆ, ಇವಾಗ ಆಲ್ಮೋಸ್ಟ್ ಸಾಂಬಾರ್ ಫುಲ್ ಫಿನಿಶ್ ಆಯ್ತು. ಈಗ ಕುಕ್ಕರ್ ಮುಚ್ಚಿಬಿಟ್ಟು ಕೂಗಿಸ್ಬೇಕು ಅಷ್ಟೇ. ಇನ್ನೊಂದೇನು ಹಾಕಿದ್ರಪ್ಪ? ಕೊತ್ತಂಬರಿ. ಕೊತ್ತಂಬರಿ ಸೊಪ್ಪು ಇದೆ ಲಾಸ್ಟ್ ಟೈನಾ? ಅಷ್ಟೇ. ಅಷ್ಟೇ, ಇನ್ನೇನು ಇಲ್ಲ ಹಾಕೋದು ಇದಕ್ಕೆ. ಕಲರ್ ಚೇಂಜ್ ಆಗೋದಲ್ಲ. ನೀರು ಹಾಕಲ್ವ? ಅಷ್ಟೇನಾ? ನೀರು ಅಷ್ಟೇನಾ? ಸ್ವಲ್ಪ ಹಾಕು. ಹಾಕು ಮತ್ತೆ. ಓಕೆ, ಮಟನ್ ಸಾರು ಆಯ್ತು. ಈಗ ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀವಿ. ಆಗುತ್ತಾ ಇದೆ, ಚಾಪೀಸ್ ರೆಡಿ ಆಗುತ್ತಾ ಇದೆ. ಆಗುತ್ತಾ ಇದೆ, ಚಾಪೀಸ್ ರೆಡಿ ಆಗುತ್ತಾ ಇದೆ. ಚಿಕನ್ ಚಾಪ್ಸ್ ಆಯಿತು. ಇವಾಗ ಏನಂದ್ರೆ ಗೀ ರೈಸ್ ಮಾಡ್ತಾ ಇದ್ದೀವಿ. ನಂದು ಹೆಲ್ಪಿಂಗ್ ಅಷ್ಟೇ, ನಮ್ಮಮ್ಮನೇ ಮಾಡ್ತಾ ಇರೋದು. ಈಗ ಅದಕ್ಕೆ ಹಾಕಬೇಕು ಇಂಗ್ರೀಡಿಯೆಂಟ್ಸು. ಫಸ್ಟಿಗೆ ಈರುಳ್ಳಿ, ಎಣ್ಣೆ, ಆಮೇಲೆ ಈಗ ಅಕ್ಕಿ, ಈಗ ಟೊಮೊಟೊ, ಮತ್ತು ಇದು ಬಿರಿಯಾನಿಗೆ ಬೇಕಾದ ಸಾಮಗ್ರಿಗಳು, ಪದಾರ್ಥಗಳು, ಗೋಡಂಬಿ, ಏಲಕ್ಕಿ. ಮತ್ತೆ ಅಮ್ಮ ಇದು ನೀನು ರುಬ್ಬಿ ಹಾಕ್ತಲ್ಲ, ಏನೇನಮ್ಮ? ಮೆಣಸಿನ್ಕಾಯಿ, ಪುದೀನ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಮತ್ತೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಮೆಣಸಿನ್ಕಾಯಿ ಅಷ್ಟು ಹಾಕಿ ರುಬ್ಬಿರೋದು. ಎಲ್ಲ ಫಿನಿಶ್ ಆಯಿತು. ಇವಾಗ ಏನೇನು ಮಾಡಬೇಕು ಅಂದರೆ ಕೈಮಾ ವಡೆ ಮಾಡಬೇಕು, ಮತ್ತು ಕಬಾಬ್ ಮಾಡಬೇಕು. ಮತ್ತು ಇವಾಗ ಫಸ್ಟಿಗೆ ಕೈಮಾ ವಡೆ ಕಬಾಬು ಮಾಡೋಕ್ಕಿಂತ ಮುಂಚೆ ಎಳ್ಳುಂಡೆ ಮಾಡ್ಬಿಡ್ತೀವಿ. ಈಗ ತೋರಿಸ್ತೀವಿ, ನೋಡಿ ತೋರಿಸ್ಬಿಡು. ಹಾಂ, ಚಿಕ್ಕನುಂಡೆ.
ಇವಾಗ ಕೈಮಾ ವಡೆ ಮಾಡ್ತಾ ಇರೋದು. ಕೈಮಾ ಉಂಡೆ ಆಗಿದೆ ರೆಡಿ. ಇವಾಗ ಚಿಕನ್ ಕಬಾಬ್. ಮಟನ್ ಸಾರು, ಇದು ಚಾಪ್ಸು, ಇದು ಏನದು ಗೀ ರೈಸು, ಇದು ರೈಸು, ಇದು ಚಿಕ್ಕಿನ ಉಂಡೆ, ಇದು ಏನಿದು ಕೈಮಾ ವಡೆ, ಮತ್ತು ಇದು ಕಬಾಬು. ಸೊ ಎಲ್ಲ ರೆಡಿಯಾಗಿದೆ. ಈಗ ಪೂಜೆ ಮಾಡೋದಷ್ಟೇ ಬಾಕಿ. ಇವಾಗ ಇಲ್ಲಿ ನಮ್ಮ ತಾತ ಅಜ್ಜಿ ಅವ್ರನ್ನೆಲ್ಲ ಕೂರಿಸ್ಬಿಟ್ಟು ಎಡೆ ಇಡೋ ಕಾರ್ಯಕ್ರಮ ನಡೀತಾ ಇದೆ. ಈಗೆಲ್ಲ ರೆಡಿ ಆಗ್ತಾ ಇದೆ. ಸೊ ಇದೆಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ನಿಮಗೆ. ಈಗ ಎಡೆ ಇಡ್ತಾ ಇದೀವಿ ಹಿರಿಕರಿಗೆ. ಚಿಕನ್ ನಮ್ಮನೇಲಿ ಏನೇನು ವೆರೈಟೀಸ್ ಮಾಡಿದೀವಿ ಅಂದ್ರೆ ಕತ್ತೆ ಹಾಕಿದ್ರಲ್ಲ ಅವ್ರು ಏನ್ ಬೈಗಿ ಅಣ್ಣ ಕೊಡಪ್ಪ ಇಲ್ಲಿ ಬನ್ನಿ, ಚಟ್ನಿ ತಿನ್ಕೊಳ್ಳಿ, ಸೋಂಪು ತಿನ್ಕೇಳಿ. ಸೋಂಪು ನಾನು ಜಾಸ್ತಿ ಇಷ್ಟಪಡಲ್ಲ. ನೀವು ಏನಪ್ಪ ರೂಲ್ಸ್ ಅಂತ ಅಂದ್ರೆ ಎಲ್ಲಾ ಕಡೆ ಅದೇ ರೂಲ್ಸೆ. ನೆಕ್ಸ್ಟ್ ಬೇರೆ ಬಂದು ತಿನ್ಕೊಂಡವ್ರಿಗೂ ನಾವ್ ಯಾರು ಬೆಳಗ್ಗೆಯಿಂದ ನಾನು, ನಮ್ಮ ಡ್ಯಾಡಿ, ನಮ್ಮಮ್ಮ, ನಾನು ಇಲ್ಲ ವೇಣು ಮತ್ತೆ ನವೀನ, ಇದೇ ಜನ ನೀನ್ ಏನೋ ತಿನ್ಕೊಂಡ್ ಬಂದಿದ್ಯಲ್ಲ ಬೆಳೆ. ಇದು ತಗೋ, ಬಿಸಿ ಇದೆ. ಏನು ಶೌಟ್ ಎತ್ಕೊಳ್ಳ. ಅಯ್ಯೋ ಬಟ್ಲಿಲ್ ಬಂದ್ರು ಬಟ್ಲಿಲ್ ಹಾಕೊಂಡ್ಬಿಟ್ರೆ ಅವ್ರು ಕೊಡೋದು ಸರಿ ಇಲ್ಲ ಅವಳು. ಓಕೆ, ಈಗ ನಮ್ಮ ಮನೆಯಲ್ಲಿ ಏನೇನು ಸ್ಪೆಷಲ್ ಅಂತ ಅಂದ್ರೆ ನೀವು ಎಡೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಎಳ್ಳಿನ ಉಂಡೆ, ಚಿಕ್ಕಿನ ಉಂಡೆ, ಆಮೇಲೆ ಮಟನ್ ಸಾರು, ಚಿಕನ್ ಚಾಪ್ಸ್, ಚಿಕನ್ ಕಬಾಬ್, ಆಮೇಲೆ ಇನ್ನೊಂದೇನು ಕೈಮಾ ವಡೆ, ಚಕ್ಲಿ, ಸೋಂಪು, ಮೈಸೂರು ಪಾಕು, ಆಮೇಲೆ ಗೀ ರೈಸು, ವೈಟ್ ರೈಸು. ಇದಿಷ್ಟು ನಮ್ಮ ಮನೆ ಸ್ಪೆಷಲ್ ಇವತ್ತು. ಮೊಟ್ಟೆ ತಗೊಂಬರ, ಆಮೇಲೆ ಎಗ್ ಮೊಟ್ಟೆ ತಗೊಂಡ್ ಬನ್ನಿ. ಓಕೆ, ಇವಾಗ ಎಲ್ಲ ರೆಡಿ ಆಗಿದೆ. ಸೊ ನೋಡಿ, 3 ತಟ್ಟೆ ಇಡ್ತೀವಿ ನಾವು. ಲೋಟದಲ್ಲಿ ಇಟ್ಟಿವಿ, ಅದೇನು ಕಿತ್ತಾಡ್ಕೊಂಡು ಕುಡಿತಾರೆ. ಒಂದೇ ಗ್ಲಾಸ್ ಅಲ್ಲಿ ಇಟ್ಟಿದ್ರೆ ಚೊಂಬೆ ತಗೊಂಬಂದು ಇಟ್ಟೆ. ಎಷ್ಟು ಜನ? 1 2 3 4 ಜನ. ಈಗ ತಾನೇ ಈಚೆ ಬಂದವ್ರೆ, ಆಗಲೇ ಒಳಗಡೆ ಹೋಗ್ತೀನಿ ಅಂತವ್ರೆ. ಅವ್ರು ಇನ್ನು ಈಗ ಗಂಟ್ಲಿಗೆ ಏನಾದ್ರು ಮೂಳೆಗಳು ಸಿಗಾಕೊಂಡ್ಬಿಟ್ರೆ ತಿನ್ಕೊಂಡು ಹೋಗ್ಲಿ ಪಾಪ. ಡ್ಯಾಡಿ ಬೆಳಗಿನ ಉಪವಾಸ ಆಯ್ತಲ್ಲ, ಹೊಟ್ಟೆ ಹಸ್ಬಿಟ್ಟು ತಡ್ಕೊಳಕ್ ಆಯ್ತಲ್ಲ ಸ್ಮೆಲ್ಗೆ.
ಓಕೆ ಹೋಗೋಣ ಒಳಗಡೆ ಈಗ. ಗೋವಿಂದ ಏನ ಖಾಲಿ ಆಗುತ್ತೆ ನೋಡೋಣ. ಗೋವಿಂದ ಗೋವಿಂದ ಗೋವಿಂದ. ಒಂದು ಎರಡು ಎಲ್ಲ ಇದೆಯಲ್ಲ. ಅದೇ ಪಾಪ ಅವರು ಹಂಗೆ ಏನಂದ್ರೆ ಅವರು ಅದ್ರ ಒಳಗಡೆಯಿಂದ ಏನಂತಾರೆ ಅದು ವಾಸನೆ ಕೊಡ್ಕೊಂಡು ಅವರು ವಾಸನೆ ಕೊಡ್ಕೊಂಡು ಹೋಗಲ್ಲ. ಈಗ ಕೋಕೋ ಅಂತ ಒಂದು ಇಂಗ್ಲಿಷ್ ಮೂವಿ ಇದೆ, ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಇದು ಒಂದು ಪೀಸ್ ಎತ್ಕೊಂಡ್ರೆ ಅದು ಪೀಸ್ ಅಲ್ಲೇ ಇರುತ್ತೆ, ಅವ್ರು ಮಾತ್ರ ಎತ್ಕೊಂಡಿರ್ತಾರೆ. ಆತ್ಮ ತರ. ಆತ್ಮ ತರ. ಏನು ಎಡೆ ಇಟ್ಟಿದ್ದಾರೆ ಅದು ಆತ್ಮಗಳು ಮಾತ್ರ ತಿನ್ಕೊಂಡಿರ್ತಾರೆ. ಇನ್ನೊಂದು ಕೊಡಿ. ಡ್ಯಾಡಿಗೆ ಸುಸ್ತಾಗ್ಬಿಟ್ಟು ಎಳ್ಳೀರ್ನ ಲೋಟಕ್ಕೆ ಹಾಕಿದ್ರೆ ಬಂದು ಕೆಳಗೆ ನಾನೇ ಹಾಕಿದ್ದೆ. ಇವಾಗ ಡ್ಯಾಡಿನೇ ಫಸ್ಟ್ ತಿನ್ಬೇಕು. ಏನಕ್ಕೆ ಅಂತ ಅಂದ್ರೆ ಬೆಳಗಿಂದ ಉಪವಾಸ ಇದಾರಲ್ಲ, ಅಂದ್ರೆ ನಾವಾರು ಜ್ಯೂಸ್ ಗೀಸ್ ಕುಡ್ದಿದೀವಿ, ಡ್ಯಾಡಿ ಅದು ಕುಡ್ದಿಲ್ಲ. ನಮ್ ಕಡೆ ಹೆಂಗೆ ಅಂದ್ರೆ ಪೂಜೆ ಆಗಿದ ತಕ್ಷಣ ಎಡೆಲಿ ಪ್ರಸಾದ ಎತ್ಕೊಂಡು ತಿನ್ಬೇಕು ನಾವು, ಆ ತರ ಒಂದು ಪದ್ಧತಿ. ತಿನ್ನುಡಿ ಫಸ್ಟ್. ಸೊ ಕೆಲವ್ರ ಮನೇಲಿ ಅವರು ಮುಟ್ಟೋದಿಲ್ಲ, ನಾವು ಪ್ರಸಾದ ತರ, ಅದೇ ಮೇನ್ ನಮ್ಗೆ. ಇದು ಪ್ರಸಾದ ತರ, ಇದನ್ನ ಎತ್ಕೊಂಡು ತಿನ್ನೋ ತರ ನಾವು ತಿಂತೀವಿ. ಹಾ ಕುರ್ಚಿ. ಈಗ ಈ ಕಡೆ ಬಂದು ಮಟನ್ ಪೀಸ್ ಇದು ಇದು ಮೋಸ್ಟ್ಲಿ ನಮ್ಮ ಬಾಸ್ ಪುನೀತ್ ರಾಜ್ಕುಮಾರ್ ತಿಂದೋಗಿದ್ರು ಅನ್ಸುತ್ತೆ, ಅದಕ್ಕೆ ನನ್ನ ಕಣ್ಣು ಅಲ್ಲೇ ಹೋಗೈತೆ. ಇದು ಕೈಮಾ ವಡೆ. ಚೆನ್ನಾಯ್ತೇನಾ? ಗಟ್ಟಿಯಾಗಬೇಕು. ಮತ್ತೆ ಅದನ್ನ ಏನ್ ಮಾಡ್ಬೇಕು? ಕುದಿಸ್ಬೇಕಾ? ಮತ್ತೆ ಅದನ್ನ ಲೈಟ್ ಹಾಕಿ ಕೋತಿಗಳು ಕುದಿಸ್ಬೇಕು. ಯಾವ್ದನ್ನ? ಈ ಮೇಲ್ಗಡೆ ಹಿಂಡಿದಲ್ಲ ಅದು? ಹಿಂಡಿ ಎಲ್ಲ ಹಾಕ್ತಿದ್ರಲ್ಲ, ಹಾ. ಅದು ಕುದಿಸ್ಬಿಟ್ಟು ಮತ್ತೆ ಅದನ್ನ ಒಂದು ಮತ್ತೆ ಹಾಕೋದು. ಮತ್ತೆ ನೀರು ತುಂಬಿಟ್ಟು ನೀರಂದ್ರೆ ಅದೇ ಲೈಟಾಗಿ ಕುದಿಸ್ಕೊಬೇಕು, ಅದರಲ್ಲಿ ಇನ್ನೂ ನೀರು ಬರುತ್ತೆ. ಒಳ್ಳೆ ಸ್ಟ್ರಾಂಗ್ ಆಗುತ್ತೆ. ನೋಡಿ ನಮ್ಮ ಅಣ್ಣ ಆಗ ಬದಲಾಗದ್ ನೋಡಿ. 3 ನಿಮಿಷ ಆಗ್ತೀನಿ ಇದೆಲ್ಲ ಪಕ್ಕ. ಓಕೆ ಊಟ ಮಾಡಿಸ್ಬಿಟ್ ಬಾ. ಮಾಡ್ತಾಳ ಅಜ್ಜಿ.